ಟೊಟ್ಟಚ್ಕೊಳಗಾಗಿದ್ದಾನೆ. ಪ್ರೇಕ್ಷಕರು ಕೂಡ ಮೆಚ್ಚಿದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ಮೊದಲ ಅಂಕವನ್ನ ಬಲಿಷ್ಠರಾದ್ರು ಬಳಸ್ಕೊಳ್ತಾ ಇದ್ದಾರೆ. ವಿಶ್ವರಾಜ್ ಒಬ್ಬ ವಿಶ್ವಾಸಾರ್ಹ ಕ್ರೀಡಾಪಟು, ಕಬಡ್ಡಿಯ ದೈತ್ಯ, ಬಾಹುಬಲಿ ಅಂತಾನೆ ಹೇಳ್ಬೋದು. ನಿರಾಯಾಸವಾಗಿ ಬೋನಸ್ ಅನ್ನ ಗಳಿಸ್ಕೊಳ್ತಾ ಬ್ಯಾಂಕ್ ಆಫ್ ಬರೋಡಾ 2 ಅಂಕವನ್ನ 1 ಅಂಕವನ್ನ HMT ಕಾಲನಿ ಬಾಯ್ಸ್ ತವರು ನೆಲದ ಪ್ರತಿಭೆಗಳು ಇದೇ ನೆಲದಲ್ಲಿ ದಿನಂಪ್ರತಿ ಪ್ರಾಕ್ಟೀಸ್ ಮಾಡ್ತಾ ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ನೀಡಬೇಕು, ಉತ್ತಮ ಪ್ರತಿಭೆಗಳು ನಾವು ಆಗಬೇಕು ಅನ್ನೋ ಉತ್ಸಾಹವನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಉತ್ಸಾಹಿ ನವತರುಣರು. HMT ಕಾಲನಿ ಬಾಯ್ಸ್ನ ರೈಡರ್ನ ಯಶಸ್ವಿಯಾಗಿ ಬಂಚ್ಕೊಳ್ತಾ ವರುಣ್ ಮತ್ತು ಅಭಿ ಕಾರ್ನರ್ಗಳಲ್ಲಿ, ಸುನಿಲ್ ಹನುಮಂತಪ್ಪ ಮತ್ತು ಸುಕೇಶ್ ಡಿಫೆನ್ಸ್ ಅನ್ನು ಮಧ್ಯಭಾಗದಲ್ಲಿ ಕಂಡುಕೊಳ್ತಾ ರೈಟ್ ಮತ್ತು ಲೆಫ್ಟ್ ಕವರ್ನಲ್ಲಿ ಮತ್ತೊಂದು ಯಶಸ್ವಿ ದಾಳಿ. ಆಟಗಾರರಿಗೆ, ಕೋಚ್ಗಳಿಗೆ, ಮ್ಯಾನೇಜರ್ಗೆ ವಿಶೇಷ ಸೂಚನೆ, ಯಾರು ಕೂಡ ಈ ತೀರ್ಪುಗಾರರ ಟೇಬಲ್ಗೆ ಯಾರು ಬರಬಾರ್ದು. ವಿತೌಟ್ ಪರ್ಮಿಷನ್ ಯಾರು ಇಲ್ಲಿ ಬರಬಾರ್ದು. ಬಂದ್ರೆ ಅವ್ರನ್ನ ಇಲ್ಲೇ ನೋಟಿಸ್ ಕೊಟ್ಟು ಇಲ್ಲಿಂದನೇ ಕಳಿಸ್ತೀವಿ ಮನೆಗೆ. ಬಾಕ್ಲೈನ್ ಹೊರಭಾಗದಲ್ಲಿ ಒಂದು ಅನಪೇಕ್ಷಿತವಾದ ಹಿಡಿತಕ್ಕೆ ಪ್ರಯತ್ನ, ಮತ್ತೊಂದು ಅಂಕವನ್ನು ಗಳಿಸಿಕೊಳ್ತಾ ಆತಿಥೇಯ HMT ಕಾಲನಿ ಬಾಯ್ಸ್. ಅಸ್ಲಾಂ ಒಂದು ಅದ್ಭುತವಾದಂತಹ ಎಸ್ಕೇಪ್. ಅದು ಬಲಿಷ್ಠ ತಂಡ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧ ಆತಿಥೇಯ HMT ಕಾಲನಿ ಬಾಯ್ಸ್. ಇದೀಗ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ವಿಶ್ವರಾಜ ಲೆಫ್ಟ್ ರೈಡರ್, ಅದು ಕ್ವಿಕ್ ಆದಂತ ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್ ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. HMT ಕಾಲನಿ ಬಾಯ್ಸ್ ನ ಲೆಫ್ಟ್ ರೈಡರ್ ಅಸ್ಲಾಂ 7 ಅಟ್ಕೆ ನಡುವೆ ಬೋನಸ್ ಆನ್ ಆಗಿದೆ. ಭಾರಿ ಬಾಬು ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಒಂದೊಳ್ಳೆ ಎಸ್ಕೇಪ್ ಇಲ್ಲಿ. ಯುವ ಕಿಲಾಡಿಯ ದಿಟ್ಟ ಆಟವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಆತಿಥೇಯರಿಗೆ ಭರಪೂರ ಬೆಂಬಲ ಬರ್ತಾ ಇದೆ ಪ್ರೇಕ್ಷಕರಿಂದ. ಪ್ರೇಕ್ಷಕರ ಮೆಚ್ಚಿದ ಕ್ರೀಡಾಪಟುಗಳು ಇಲ್ಲಿ ತವರು ನೆಲದಲ್ಲಿ ಒಂದು ಪ್ರಚಂಡ ಪ್ರದರ್ಶನವನ್ನು ನೀಡ್ತಾರೆ, ಕಾದು ನೋಡಬೇಕಾಗಿದೆ. ಬಲಿಷ್ಠ ತಂಡದ ಎದುರು ಸೆಣಸುವಂತ ಒಂದು ಸುವರ್ಣ ಅವಕಾಶ. ಬ್ಯಾಂಕ್ ಆಫ್ ಬರೋಡಾದ ದಾಳಿಗಾರ ಚೇತನ್, ಯುವ ಕಿಲಾಡಿ ಬ್ಯಾಂಕ್ ಆಫ್ ಬರೋಡಾ ತಂಡವನ್ನು ಪ್ರತಿನಿಧಿಸಿಕೊಳ್ಳುತ್ತಾ 6-3ರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಬಲಿಷ್ಠ ತಂಡ ಒಂದು ಬೋನಸ್ ಅಂಕವನ್ನು ಯಶಸ್ವಿಯಾಗಿ ಗಳಿಸಿಕೊಳ್ತಾ ಇದೀಗ 4 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇಂದು ಗುರುಪೂರ್ಣಿಮೆ, ಎಲ್ಲರಿಗೂ ಗುರುಪೂರ್ಣಿಮೆಯ ಈ ಶುಭ ದಿನದ ಶುಭಾಶಯಗಳನ್ನು ಅರ್ಪಿಸ್ತಾ ಈ ಶುಭ ದಿನದಂದು ಆಚರಿಸಿಕೊಳ್ಳಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳೊಟ್ಟಿಗೆ NM ಗಿರಿ ಅಭಿಮಾನಿ ಬಳಗದ ಈ ಸಂಯುಕ್ತ ಆಶ್ರಯದಲ್ಲಿ ನೆರವೇರ್ತಾ ಇರ್ತಕ್ಕಂಥ ಕೇಶವ ಕ್ರೀಡಾ ಮಂಡಳಿ ಮತ್ತು HMT ಕಾಲನಿ ಬಾಯ್ಸ್ನ ರಾಜ್ಯಮಟ್ಟದ ಈ ಒಂದು ಕಬಡ್ಡಿ ಕ್ರೀಡಾಕೂಟ ಅವರ ಒಂದು ಹುಟ್ಟುಹಬ್ಬಕ್ಕಾಗಿ ತಮ್ಮ ನೆಚ್ಚಿನ ನಾಯಕನ ಶ್ರೇಯಸ್ಸಿಗಾಗಿ ಬೈರ್ತಿ ಸುರೇಶ್ ಕಪ್ 2026 ತಮ್ಮ ನೆಚ್ಚಿನ ನಾಯಕನಿಗಾಗಿ ಇದನ್ನು ಅರ್ಪಿಸ್ಕೊಳ್ತಾ ಇದ್ದಾರೆ, ಸಮರ್ಪಿಸ್ಕೊಳ್ತಾ ಇದೆ ಸನ್ಮಾನ್ ಶ್ರೀ NM ಗಿರಿ ಅವರು. ನಮ್ಮ ಗೆದ್ದಲಹಳ್ಳಿ ವಾರ್ಡ್ನ ಒಬ್ಬ ಜನಪ್ರಿಯ ನಾಯಕರಾಗಿ, ಜನಪರ ಕಾಳಜಿಗಳಂತ ಒಬ್ಬ ಜನನಾಯಕನಾಗಿ ಗುರುತಿಸಿಕೊಂಡಿರ್ತಕ್ಕಂಥ NM ಗಿರಿಯವರು ತಮ್ಮ ಹುಟ್ಟುಹಬ್ಬವನ್ನು ಇದೇ ವೇದಿಕೆಯಲ್ಲಿ, ಇದೇ ಕ್ರೀಡಾಂಗಣದಲ್ಲಿ ಸಿಹಿಯನ್ನು ಹಂಚಿಕೊಳ್ತಾ ನಮ್ಮೊಂದಿಗೆ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿಕೊಳ್ಳಿದ್ದಾರೆ. 8-3 ದಾಳಿ ಭಾಗದಲ್ಲಿ ಸುಖೇಶ್ ಹೆಗಡೆ ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ರೈಡರ್. ಇದೀಗ ಆತನ ಬಂಧಿಸುವಂತ ಪ್ರಯತ್ನ, ಬ್ಯೂಟಿಫುಲ್ ಕ್ಯಾಚ್ ಆಫ್ ದ ಮ್ಯಾಚ್. ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನು ಬಂಧಿಸಿಕೊಂಡಿದ್ದಾರೆ. ಇದು ಆಟ, ಎದುರಾಳಿ ಎಷ್ಟೇ ಬಲಿಷ್ಠನಾಗಿದ್ದರೂ ಕೂಡ ಬೆಂಬಿಡದೆ ಆತನನ್ನು ಬಂಧಿಸುವಂತ ಒಂದು ದಿಟ್ಟ ಆಟದ ಪ್ರದರ್ಶನವನ್ನು HMT ಕಾಲನಿ ಬಾಯ್ಸ್ ಹುಡುಗರು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಬಲಿಷ್ಠರೆದುರು ಈ ಪ್ರದರ್ಶನ ಆತಿಥೇಯರಿಂದ ನಿಜವಾಗ್ಲೂ ಅದ್ಭುತ ಪ್ರದರ್ಶನ. 8-4 ಆರಂಭಿಕ 4 ಅಂಕಗಳ ಅಂತರದ ಮುನ್ನಡೆಯನ್ನ ಬಲಿಷ್ಠ ಬ್ಯಾಂಕ್ ಆಫ್ ಬರೋಡಾ ತಂಡ ಪಡೆದುಕೊಳ್ತಾ ಇದೆ. ವಿಶ್ವರಾಜ್ ಒಬ್ಬ ವಿಶ್ವಾಸಾರ್ಹ ಕ್ರೀಡಾಪಟು, ಕಬಡ್ಡಿಗೆ ಹೇಳಿ ಮಾಡಿಸಿದ 8-4ರಲ್ಲಿ ಪಂದ್ಯ, 4 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ. ಆತಿಥೇಯ ತಂಡ HMT ಕಾಲನಿ ಬಾಯ್ಸ್ ಒಂದು ಅನುಭವಿ ತಂಡದ ವಿರುದ್ಧ ಉತ್ತಮವಾದಂಥ ಪ್ರದರ್ಶನ ನೀಡುತ್ತಾ ಇದ್ದಾರೆ. ಇದೀಗ ರೈಡ್ನಲ್ಲಿ ಸಿಂಗಲ್ ಶಿವು HMT ಕಾಲನಿ ಬಾಯ್ಸ್ನ ಒಬ್ಬ ಯುವ ಉದಯೋನ್ಮುಖ ಆಟಗಾರ.
ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ 6 ಆಟಕ್ಕೆ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವರುಣ್, ಕವರ್ ಭಾಗದಲ್ಲಿ ಸುನಿಲ್ ಹನುಮಂತಪ್ಪ. ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್. 9-5 ಬ್ಯಾಂಕ್ ಆಫ್ ಬರೋಡಾ ತಂಡದ ಪರವಾಗಿ. ಇಲ್ಲಿ ಕಾದ್ ನೋಡ್ಬೇಕಾಗಿದೆ. ರೈಡರ್ ಔಟ್. ಮುಟ್ಟೋ ರೀತಿ ಸಮರ್ಪಕವಾಗಿಲ್ಲ. ರೀಚಿಂಗ್ ಫ್ರಮ್ ಔಟ್ಸೈಡ್ ಅನ್ನೋ ತೀರ್ಪನ್ನು ನೀಡ್ತಾ ಇದ್ದಾರೆ ತೀರ್ಪುಗಾರರು. ಸೊ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಪ್ಲೇಯರ್ಸ್, ಯು ಮಸ್ಟ್ ಒಬಲೈಸ್ ದಿ ರೆಫರಿ ಡಿಸಿಷನ್. ನೋ ಮೋರ್ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ದಿ ರೆಫರೀಸ್. 9-5, 9-5 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ. 9-6, 9-6. 9-6ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಬಲಿಷ್ಠರೆದುರು ಶ್ರೇಷ್ಠ ಪ್ರದರ್ಶನವನ್ನು ನೀಡ್ತಾ ಇದೆ. ಬರಲಿ ಆತಿಥ್ಯ ತಂಡದ ಆಟಗಾರರಿಗೆ ಒಂದು ಚಪ್ಪಾಳೆ ಮುಖಂಡವನ್ನು ಹೊರದುಂಬಿಸೋಣ. 9-6, 3 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಬ್ಯಾಂಕ್. ಸಮಾಲೋಚನೆಯಲ್ಲಿ ತೊಡಗ್ತಾ ಇದ್ದಾರೆ. ಬಲಿಷ್ಠರೆದುರು ಶ್ರೇಷ್ಠ ಪ್ರದರ್ಶನವನ್ನು ನೀಡುವಂಥ ಸುವರ್ಣ ಅವಕಾಶ ಈ ಒಂದು ಪಂದ್ಯಾವಳಿಯಲ್ಲಿ ಒದಗಿ ಬಂದಿದೆ. HMT ಕಾಲನಿ ಬಾಯ್ಸ್ ಹೋಮ್ ಟೀಮ್ ಆತಿಥೇಯರು ಈ ಪಂದ್ಯಾವಳಿಯ ಯಶಸ್ಸಿನ ಸಮೀರ್ 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 ಅದ್ಭುತವಾದಂತಹ ಒಂದು ಟ್ಯಾಕಲ್. HMT ಕಾಲನಿ ಬಾಯ್ಸ್ ತಂಡದ ಆಟಗಾರರಿಂದ ಒಗ್ಗಟ್ಟಿನ ಒಂದು ಬಲ ಪ್ರದರ್ಶನ. ನಿಜವಾಗ್ಲೂ ನಿಮ್ಮ ಚಪ್ಪಾಳೆ ಸಾಲದು, ಇನ್ನೂ ಜೋರ ಚಪ್ಪಾಳೆ ಬರಬೇಕು. ಆಟಗಾರರಿಗೆ ಹುರಿದುಂಬಿಸಬೇಕು. ನಿಮ್ಮ ಚಪ್ಪಾಳೆ ಚಮತ್ಕಾರ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಈಗ ಪ್ರಾರಂಭವಾಗ್ತಾ ಇದೆ ಅಸ್ಲಿ ಖೇಲ್ ಕಬಡ್ಡಿ ಕಾ. ಇದೀಗ ಕಾದು ನೋಡ್ಬೇಕಾಗಿದೆ. ಹೋರಾಟ ಸಾಗ್ತಾ ಇದೆ. ಸ್ವಲ್ಪ ಟ್ಯಾಕಲ್ಗೆ ಬಂದಿ ಆಗ್ತಾ. 2 ಅಂಕ ಬ್ಯಾಂಕ್ ಆಫ್ ಬರೋಡಾ, 1 ಅಂಕ HMT ಕಾಲನಿ ಬಾಯ್ಸ್ ತಂಡಕ್ಕೆ. ಕಾರಣ ಸುನಿಲ್ ಹನುಮಂತಪ್ಪ ಡಿಫೆಂಡರ್ ಅಂಕಣದ ಹೊರಕ್ಕೆ ನಡೆದಿದ್ದಾರೆ, ಎಂಡ್ ಲೈನ್ ಕ್ರಾಸ್ ಮಾಡಿದ್ದಾರೆ ಅನ್ನೋ ನಿರ್ಣಯ ವಿಶ್ವ ಅವರು ನೀಡಿದ. ಸೊ 11-8ರಲ್ಲಿ ಪಂದ್ಯ ರೋಚಕ ರೀತಿಯಲ್ಲಿ ಸಾಕ್ತಾ ಇದೆ. ಬಲಿಷ್ಠ ಬ್ಯಾಂಕ್ ಆಫ್ ಬರೋಡಾಕ್ಕೆ ಶ್ರೇಷ್ಠ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ ಹೋಮ್ ಟೀಮ್ HMT ಕಾಲನಿ ಬಾಯ್ಸ್. ಅದ್ಭುತ ಆಟಗಾರರು. ಸುಕೇಶ್ ಹೆಗಡೆಗೆ ಸವಾಲನ್ನು ಒಡ್ಡುತ್ತಾ ಇದ್ದಾರೆ. ಬೋನಸ್ ನಿರೀಕ್ಷಿತವಾಗಿ ಇಲ್ಲೊಂದು ತಪ್ಪೆಸಗಿದ್ದಾರೆ. ಇಟ್ಸ್ ಅ ಟೆಕ್ನಿಕಲ್ ಪಾಯಿಂಟ್, ಒಂದು ಬಯಸದೆ ಬಂದ ಅಂಕದ ಭಾಗ್ಯ. ಸೊ ಟೆಕ್ನಿಕಲ್ ಪಾಯಿಂಟ್ ಗೋಸ್ ಟು ಬ್ಯಾಂಕ್ ಆಫ್ ಬರೋಡಾ. ದಾಳಿಗಾರರಿಬ್ಬರಲ್ಲಿ ಒಂದು ವ್ಯತ್ಯಯ ಕಂಡು ಬಂತು. ಸೊ ಹಾಗಾಗಿ ಇಬ್ಬರು ಒಮ್ಮೆಲೆ ಎದುರಾಳಿ ಅಂಕಣ ಸ್ಪರ್ಶ ಮಾಡಿದ್ದಾರೆ. ಸೊ ಹಾಗಾಗಿ ಟೆಕ್ನಿಕಲ್ ಪಾಯಿಂಟನ್ನು, ಒಂದು ತಾಂತ್ರಿಕ ಅಂಕವನ್ನು ನೀಡಲಾಗ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾ ತಂಡಕ್ಕೆ. 13-8, 5 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಬಲಿಷ್ಠ ಬ್ಯಾಂಕ್ ಆಫ್ ಬರೋಡಾ. ಬಲಿಷ್ಠರೆದುರು ಶ್ರೇಷ್ಠ ಪ್ರದರ್ಶನವನ್ನು ನೀಡುವಂಥ ಮತ್ತೊಮ್ಮೆ ಸೂಪರ್ ಟ್ಯಾಕಲ್ಗೆ 2 ಅಂಕಗಳನ್ನು ಗಳಿಸ್ಕೊಳ್ತಾ ಇದೆ ಬಲಿಷ್ಠ ಬ್ಯಾಂಕ್ ಆಫ್ ಬರೋಡಾ. ಡಿಫೆನ್ಸ್ ಅಲ್ಲಿ ಯಾವುದೇ ಲೋಪ ಬಾರದಂತೆ ಎಚ್ಚರಿಕೆ ಆಟದ ಪ್ರದರ್ಶನವನ್ನು ಇದೀಗ ಪ್ರದರ್ಶಿಸಿಕೊಳ್ತಾ ಇದೆ. 2 ಕನ್ಸಿಕ್ಯೂಟಿವ್ ಸೂಪರ್ ಟ್ಯಾಕಲ್ ಪಾಯಿಂಟ್ ಗೋಸ್ ಟು ಬ್ಯಾಂಕ್ ಆಫ್ ಬರೋಡಾ. 1 ಸೆಕೆಂಡ್ ಸುಕೇಶ್. ಸುದೀರ್ಘ ವರ್ಷಗಳ ಒಂದು ಅನುಭವ ಆತನಲ್ಲಿ ಮೈಗೂಡಿದೆ. ಮಂಗಳೂರು ಮೂಲದ ಪ್ರತಿಭೆ. ಬಾಲ್ಯದಿಂದಲೇ ಕಬಡ್ಡಿಯನ್ನು ಆಡ್ತಾ, ಕಬಡ್ಡಿಯಿಂದಲೇ ಜೀವನವನ್ನು ರೂಪಿಸಿಕೊಳ್ತಾ, ಕಬಡ್ಡಿಯಿಂದಲೇ ಉನ್ನತಿಗೆ ಇದೀಗ ನಿಮ್ಮೆಲ್ಲರೂ ಈ ಒಂದು ಕ್ರೀಡಾಂಗಣ ಇವತ್ತು ಸಜ್ಜುಗೊಂಡಿದೆ. ಈ ಕ್ರೀಡಾಂಗಣದಲ್ಲಿ ಸುಮಾರು 25 ವರ್ಷಗಳಿಂದಲೂ ಕೂಡ ಒಂದು ಕಬಡ್ಡಿಯ ಹಬ್ಬ ಸಾಗ್ತಾ ಇದೆ. ಅಂದರೆ ಅದಕ್ಕೆ ಮೂಲ ಕಾರಣೀಭೂತರು ನಮ್ಮ ಅಣ್ಣ ಆನಂದಣ್ಣವರು. ಎಲ್ಲರೂ ಒಮ್ಮೆ ಜೋರ ಚಪ್ಪಳ ಮುಖಂಡವನ್ನು ಸ್ವಾಗತಿಸಿಕೊಳ್ಳೋಣ. ಈ ಒಂದು
ಈ ಒಂದು ಪಂದ್ಯಾವಳಿಯ ನಿರ್ಣಾಯಕ ಘಟ್ಟ ದ್ವಿತೀಯಾರ್ಧ ಪ್ರಾರಂಭ ಕಂಡಿದೆ. ಅಲ್ಲ ಸ್ವಾಸ್ಟಿಕ್ ಹಾಗೂ ಮಲತಳ್ಳಿ ಎರಡು ತಂಡಗಳಿಗಿದು ಅಂತಿಮ ಕರೆ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಫಸ್ಟ್ ಕಾಲ್ ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ಅರ್ಜುನ್. ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ಅರ್ಜುನ್. ಫಸ್ಟ್ ಕಾಲ್. ಉತ್ತಮವಾದಂಥ ಟ್ಯಾಕಲ್. ಸೂಪರ್ ಕಾಂಬಿನೇಷನ್ ಕ್ಯಾಚ್. 16-9 in favor of Bank of Baroda. ಎಸ್, ಇದೀಗ ಬ್ಯಾಂಕ್ ಆಫ್ ಬರೋಡದ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ, ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಸುಕೇಶ್ ಹೆಗಡೆ ಆತಿಥೇಯ HMT ಬೆಂಗಾಲ್ ವಾರಿಯರ್ಸ್ ವಿವಿಧ ತಂಡಗಳನ್ನು ಪ್ರತಿನಿಧಿಸಿದಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ. HMT ಕಾಲನಿ ಬಾಯ್ಸ್ನ ಶಿವು ನಮ್ಮ ಈ ಒಂದು ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಶ್ರೀಯುತ ಎಂ ಆನಂದ್ ಸರ್ ಅವರು ಮಾಜಿ ಉಪಮಹಾಪೌರರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಅತ್ಯಂತ ಸರಳತೆಯೊಂದಿಗೆ ಇಂದು ನಮ್ಮ ಈ ಭವ್ಯ ವೇದಿಕೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀಯುತ NM ಗಿರಿ ಅವರು. ಲಾಸ್ಟ್ 5 ಮಿನಿಟ್ಸ್, ನಿರ್ಣಾಯಕ 5 ನಿಮಿಷಗಳು. ಈ ಪಂದ್ಯದ ಮುಕ್ತಾಯಕ್ಕೆ 5 ನಿಮಿಷಗಳ ಗಡುವನ್ನು ನೀಡಲಾಗ್ತಾ ಇದೆ. 16-9 ಡಿಫೆನ್ಸ್ಗೆ ಮೊರೆ ಹೋಗ್ತಾ ಇದೆ. ಎಚ್ಚರಿಕಾಟಕ್ಕೆ ಬ್ಯಾಂಕ್ ಆಫ್ ಬರೋಡಾ. ನಿಜವಾಗ್ಲೂ ಒಂದು ಬಲಿಷ್ಠ ತಂಡದಿದ್ರು ಇಂಥ ಒಂದು ರೋಚಕ ಹಣಾಣಿಯನ್ನ ಸೆಣಸಾಟವನ್ನು ಸೆಣಸನ್ನು ನೀಡ್ತಾರೆ. ನಿಜವಾಗ್ಲೂ ಈ ಹುಡುಗನ ಒಂದು ದಿಟ್ಟ ಆಟವನ್ನು ನಾವು ಪ್ರಶಂಸಿಸಲೇಬೇಕು. ಬಲಿಷ್ಠ ತಂಡದೆದುರು ಎಸ್, ಮತ್ತೆ ತನ್ನ ಡಿಫೆನ್ಸ್ನಲ್ಲಿ ಮೊನಚಾದ ಆಕ್ರಮಣಕಾರಿ ಹಿಡಿತವನ್ನ ಸಚಿನ್ ಸುವರ್ಣ ಮಲತಳ್ಳಿ ಹಾಗೂ ಸ್ವಾಸಿ ಯಶಸ್ವಿ ಡಿಫೆಂಡರ್ ಆಗಿ 17-9 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ ಮುನ್ನುಗ್ತಾ ಇದೆ. 17-9 in favor of Bank of Baroda. Bank of Baroda leading by 8 points. 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ. HMT ಕಾಲನಿ ಬಾಯ್ಸ್ ನಲ್ಲಿ ಇದೀಗ ಯಶವಂತ್ ಅಂಕಣವನ್ನು ಸೇರಿಕೊಂಡಿದ್ದಾನೆ. ಥರ್ಡ್ ರೈಡ್. ವಿಶ್ವಾಸ್ ರಾಜ್ಗಿದು ಸವಾಲಿನ ಸಮಯ. ಮಾಡೋ ಎಲ್ಲ ಮಡಿದಾಳಿ. ವಿಶ್ವಾಸ್ ರಾಜ್ಯನ ಬಂಧಿಸುವಂತ ಪ್ರಯತ್ನದಲ್ಲಿ ಇದೀಗ ಯಶವಂತ ಆತನ ಮುಷ್ಟಿಯನ್ನ ಬಿಗಿಯಾಗಿಡ್ದಿದ್ದಾನೆ. ಅದ್ಭುತವಾದ ಹಿಡಿತ. ಕಾಂಬಿನೇಷನ್ ಕ್ಯಾಚ್. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ರಾಕಿ ಒಂದೊಳ್ಳೆ ಆಂಕಲ್ ಅನ್ನು ತೆಗೆದುಕೊಂಡ್ರೆ ಈ ಬಾರಿ HMT ಕಾಲನಿ ಬಾಯ್ಸ್ ನ ಜಂಪಿಂಗ್ ಸ್ಟಾರ್ ಯಶವಂತ ಯೋಜನ ಆಟಗಾರ ಇತ್ತೀಚಿನ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ಕೂಡ ನೀಡ್ತಾ ಇದ್ದಾನೆ. ಇದೀಗ ನುಗ್ಗ ಪ್ರಯತ್ನ, ಡುಬ್ಕಿ ಪ್ರಯತ್ನ ಇಲ್ಲಿ ವಿಫಲವಾಗ್ತಾ ಇದೆ. ಸರಪಳಿ ಹಿಡಿತ, ಬ್ಯೂಟಿಫುಲ್ ಚೈನ್ ಟ್ಯಾಕಲ್, ವ್ಯವಸ್ಥಿತವಾಗಿ ಅಪೂರ್ಯ ನಿಯೋಜಿತವಾಗಿ ಈ ಒಂದು ಬಂಧನವನ್ನ ವೆಲ್ ಪ್ರೀ ಪ್ಲಾನ್ ಚೈನ್ ಟ್ಯಾಕಲ್ ಬೈ ಬ್ಯಾಂಕ್ ಆಫ್ ಬರೋಡಾ. ಮತ್ತೋರ್ವ ಪ್ರೋ ಕಬಡ್ಡಿ ತಾರಾ ಆಟಗಾರ ಸಚಿನ್ ಸುವರ್ಣ, ಒಬ್ಬ ಕಾರ್ನರ್ ಆಗಿ, ಒಬ್ಬ ರೈಡರ್ ಆಗಿ, ಒಬ್ಬ ಅತ್ಯುತ್ತಮ ಡಿಫೆಂಡರ್,
ಆಲ್ರೌಂಡರ್ ಆಟಗಾರ ಅಂತಾನೆ ಹೇಳ್ಬೋದು ಸಚಿನ್ ಸುವರ್ಣ. 18-10 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ. ಮೊದಲಿಗೆ ವಿಜಯ ಬ್ಯಾಂಕ್ ಎಂಬ ಹೆಸರಿನಲ್ಲಿತ್ತು. ಆಲ್ ಇಂಡಿಯಾ ಎಲ್ಲ ಬ್ಯಾಂಕ್ಗಳು ವಿಲೀನಗೊಂಡ ಕಾರಣ ಈಗ ಬ್ಯಾಂಕ್ ಆಫ್ ಬರೋಡಾನ ಹೆಸರಿನಲ್ಲಿ ಮರುನಾಮಕರಣಗೊಂಡಿದೆ. ಮೊದಲಿಗೆ ವಿಜಯ ಬ್ಯಾಂಕ್, ಇದೀಗ ಬ್ಯಾಂಕ್ ಆಫ್ ಬರೋಡಾ. 18-10 8 ಅಂಕಗಳ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ. ಸುಕೇಶ್ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂಥ ಒಂದು ತಂತ್ರಗಾರಿಕೆ, ವೇಸ್ಟಿಂಗ್ ಆಫ್ ಟೈಮ್, ಸಮಯ ಹರಣ ಮಾಡ್ತಾ ಸಹಜ ಕ್ರೀಡೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದ್ದಾನೆ ಸುಕೇಶ್ ಹೆಗಡೆ. ಇದೀಗ ಸಚಿನ್ ಸುವರ್ಣನನ್ನ ಬಂಧಿಸಬೇಕು ಅಂತೇಳಿ ನಿರ್ಧರಿಸಿದ್ದಾರೆ ಅಂತ ಕಾಣುತ್ತೆ. ಎಸ್, ಇಟ್ಸ್ ಧೈರ್ಯ. ಒಬ್ಬ ಬಲಿಷ್ಠನನ್ನು ಯಾವ ರೀತಿ ಬಂಧಿಸ್ತಾರೆ ಕಾದ್ ನೋಡಬೇಕಾಗಿದೆ. ಲಾಸ್ಟ್ 2 ಮಿನಿಟ್ಸ್. ಒಬ್ಬ ಅನುಭವಿ ರಾಷ್ಟ್ರೀಯ ಕ್ರೀಡಾಪಟು ಸಚಿನ್ ಸುವರ್ಣನಿಗೆ ಇದು ಸವಾಲನ್ನು ಒಡ್ಡಿದ್ದಾರೆ 4 ಜನ ಡಿಫೆಂಡರ್ಗಳು. ಎಸ್, ಆತ್ಮನ ಬಂಧಿಸುವಂತ ಪ್ರಯತ್ನ ಇದೀಗ ವಿಫಲವಾಗ್ತಾ ಇದೆ. ಪ್ರಯತ್ನ ಉತ್ತಮವಾಗಿತ್ತು, ಆದರೂ ಕೂಡ ಅನುಭವದ ಕೊರತೆ ಇಲ್ಲಿ ಕಾಡ್ತಾ ಇದೆ. ಬಾಕ್ ಲೈನ್ನ ಹೊರಭಾಗ ಇತ್ತು. ಸೊ ಹಾಗಾಗಿ ಸಹ ಆಟಗಾರರಿಗೆ ಸಮಯೋಚಿತ ಸಹಕಾರ ನೀಡಲಿಕ್ಕೆ ಸಾಧ್ಯವಾಗಿಲ್ಲ. ಒನ್ಸ್ ಅಗೇನ್ ಒಂದು ಅಂಕವನ್ನು ಗಳಿಸ್ಕೊಳ್ತಾ captain of Mallathali Sports Club and also Swastik Sports Club Malleshwaram, please be get ready for the next match. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ, 2 ಬೆಂಗಳೂರಿನ ಪ್ರತಿಷ್ಠಿತ ಕ್ರೀಡಾ ಸಂಸ್ಥೆಗಳು ಈ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಮುಂದಿನ ಪಂದ್ಯಕ್ಕಾಗಿ ಸಿದ್ಧಗೊಳ್ಳಬೇಕು. ಈ ಪಂದ್ಯ ಮುಕ್ತಾಯದ ಹಂತ ತಲುಪ್ತಾ ಇದೆ. ಕ್ಯಾಪ್ಟನ್ ಆಫ್ ಸ್ವಸ್ತಿಕ್, ಕ್ಯಾಪ್ಟನ್ ಆಫ್ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್, ಬೆಂಗಳೂರಿನ 2 ಬಲಿಷ್ಠ ತಂಡಗಳು ಮುಂದಿನ ಪಂದ್ಯಕ್ಕಾಗಿ ಮುಂದಿನ ಹಣಾಹಣಿಗೆ ಸಜ್ಜಾಗಬೇಕಾಗಿದೆ. ಬ್ಯಾಂಕ್ ಆಫ್ ಬರೋಡಾ ತಂಡದ ಸುನಿಲ್ ಹನುಮಂತಪ್ಪ, ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ರೈಡ್ ನಲ್ಲಿ ಆನಂದ, HMT ಕಾಲನಿ ಬಾಯ್ಸ್ ನ ಲೆಫ್ಟ್ ರೈಡರ್. ರೈಡರ್ ಸೆಲ್ಫ್ ಔಟ್. 20-11 9 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನ ಬ್ಯಾಂಕ್ ಆಫ್ ಬರೋಡಾ ಪಡೆದುಕೊಳ್ತಾ ತನ್ನ ಸಹಜ ಕ್ರೀಡೆಯಲ್ಲಿ ಮೈಗೂಡಿಸ್ಕೊಳ್ತಾ ಗೆಲುವನ್ನಿಲ್ಲಿ ದಾಖಲಿಸಿಕೊಳ್ಳುವ ನಿಟ್ಟಿನಲ್ಲಿ ಇನ್ನು ಬಲಿಷ್ಠರ ಎದುರು ಸೆಣಸುವಂಥ ಅವಕಾಶಗಳು ಸಾಕಷ್ಟಿದೆ. ಸೊ ಹಾಗಾಗಿ ಇಲ್ಲಿ ಗೆಲುವು ಅತಿ ಮುಖ್ಯ, ಅಂತರ ಎಷ್ಟೇ ಇರಲಿ ಗೆಲ್ಲೋದಷ್ಟೇ ಮುಖ್ಯ. ಸೊ 9 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ. ಕ್ಯಾಪ್ಟನ್ ಆಫ್ ಮಲ್ಲತ್ತಳ್ಳಿ ಅಂಡ್ ಆಲ್ಸೋ ಕ್ಯಾಪ್ಟನ್ ಆಫ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಈ ಕೂಡಲೇ ಅಂಕಣ ಪ್ರವೇಶಿಸಬೇಕು, ತಡ ಮಾಡಬಾರ್ದು.